ಓದ್ತೀನಿ ಓದ್ತೀನಿ ಈಗಂತ ಎಷ್ಟು ದಿನ ಹೇಳ್ತಾನೆ ಇರ್ತೀಯ? ಒಂದಿನ ನಿನ್ ತಂದೆ ತಾಯಿ ಕೂಡ ನಿನ್ನನ್ನ ಬಿಟ್ಟೋಗ್ತಾರೆ. ಅವರ ಕನಸು ಅರ್ಧಂಬರ್ಧ ಆಗಿನೇ ಉಳಿದು ಬಿಡುತ್ತೆ. ಅವ್ರಿಗೆ ಆಸೆ ಇತ್ತು ನೀನ್ ಸಕ್ಸಸ್ ಆಗೋದನ್ನ ನೋಡೋದು. ನಿನಗೆ ಓದ್ತೀನಿ ಅಂತ ಬರೀ ಕತೆ ಹೇಳೋದೇ ಆಗೋಗಿದೆ. ನಿನಗೆ ಅಪ್ಪ ಅಮ್ಮನ ಕನಸಿಗಿಂತ ನಿನಗೆ ನಿನ್ ಮೊಬೈಲ್ ಯೂಸ್ ಮಾಡೋದೇ ದೊಡ್ಡದಾಗೋಗಿದೆ. ನಿನಗೆ ನಿನ್ ತಂದೆ ತಾಯಿ ನಂಬಿಕೆಗಿಂತ ಬೇಡ್ದಿರ ಇರೋರ್ ಜೊತೆ ತಿರುಗಾಡೋದೇ ಮುಖ್ಯ. ಅವರು ನಿನ್ನನ್ನ ರೋಡಲ್ಲೇ ಬಿಟ್ಟೋಗ್ತಾರೆ, ಹುಷಾರು. ನಿನ್ ತಂದೆ ತಾಯಿ ನಿನ್ಗೆ ಜಾಸ್ತಿ ಏನು ಹೇಳ್ತಿಲ್ಲ ಅಂದ್ರೆ ಅವ್ರಿಗೆ ನಿನ್ ಮೇಲೆ ಪದೇ ಪದೇ ಹೇಳಿದ್ದನ್ನೇ ಹೇಳಿ ನಿನ್ ಮೇಲೆ ಪ್ರೆಷರ್ ಹಾಕೋಕೆ ಇಷ್ಟ ಇಲ್ಲ ಅಷ್ಟೇ. ಅದನ್ನೇ ನೀನು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಹೇಗೆ? ಆದ್ರೆ ನೀನ್ ಏನ್ ಮಾಡ್ತಿದ್ಯಾ? 10 ನಿಮಿಷ ಖುಷಿಗೋಸ್ಕರ ನಿನ್ ತಂದೆ ತಾಯಿಯ ಕನಸನ್ನ ಕತ್ಲಲ್ಲೇ ಇಡ್ತೀಯ. ನಿನ್ಗೂ ಆಸೆ ಇದೆ ನಿನ್ ತಂದೆ ತಾಯಿ ಖುಷಿಯಾಗಿರೋದನ್ನ ನೋಡೋ ಆಸೆ. ನಿನ್ಗೂ ಆಸೆ ಇದೆ, ನಿನ್ಗೂ ಕನಸಿದೆ ನಿನ್ ತಂದೆ ತಾಯಿ ಕನಸನ್ನ ಪೂರ್ತಿ ಮಾಡ್ಬೇಕು ಅನ್ನೋ ಆಸೆ ನಿನ್ಗೂ ಖಂಡಿತ ಇದೆ. ನಿನ್ಗೂ ಆಸೆ ಇದೆ ನೀನ್ ಇಷ್ಟಪಟ್ಟ ಗಾಡಿಯಲ್ಲಿ ಓಡಾಡ್ಬೇಕಂತ. ಇಷ್ಟೆಲ್ಲವನ್ನ ಟೈಮ್ ವೇಸ್ಟ್ ಮಾಡೋದ್ರಿಂದ ಸಾಧ್ಯ ಆಗುತ್ತಾ? ಓದೋದ್ ಬಿಟ್ಟು ನೀನ್ ಕೇವಲ ನಿನ್ನ ಕಂಫರ್ಟ್ ಝೋನ್ ನಲ್ಲೇ ಇದ್ರೆ ಸಾಧ್ಯನಾ ಇದು? ಹೌದು, ಓದೋದು ಬೋರ್ ಅಂತ ಅನ್ನಿಸ್ಬಹುದು. ಆದ್ರೆ ಯಾವ ಕೆಲಸ ನಿನ್ ತಂದೆ ತಾಯಿಗೆ ರೆಸ್ಪೆಕ್ಟ್ ತಗೊಂಡ್ ಬರುತ್ತೋ ಅದನ್ನ ನಿನ್ಗೆ ಮಾಡೋಕ್ಕಾಗಲ್ವಾ? ಒಂದು ಚಿಕ್ಕ ವಿದ್ಯಾರ್ಥಿಯ ಕತೆ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ತಂದೆ ತಾಯಿಯ ಕನಸನ್ನ ಪೂರ್ತಿ ಮಾಡೋ ಆಸೆ ಆ ಹುಡುಗಂದು. ಅದಕ್ಕೆ ಚೆನ್ನಾಗಿ ಓದ್ಬೇಕು ಅನ್ಕೊಂಡ. ಆದ್ರೆ ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಇವತ್ ಮಾಡೋ ಕೆಲ್ಸನ ನಾಳೆ ಮಾಡೋಣ, ಯಾವಾಗ್ಲೂ ನಾಳೆ ಓದ್ತೀನಿ ಅಂತಿದ್ದ. ಯಾವಾಗ್ಲೂ ಮೊಬೈಲಲ್ಲೇ ಮುಳುಗೋಗಿದ್ದ. ಇದು ಅವನ ಡೈಲಿ ಕಥೆಯಾಗಿತ್ತು. ಅವನಿಗೆ 23 ವರ್ಷ ವಯಸ್ಸಾಗಿತ್ತು. ಒಂದಿನ ಬಂತು, ಆತನ ತಂದೆ ತಾಯಿ ಈ ಲೋಕವನ್ನ ಬಿಟ್ಟೋದ್ರು. ಈಗ ಹುಡುಗ ಒಂಟಿ. ಈಗ ಅವನಿಗೆ ಒಂದು ರಿಗ್ರೆಟ್ ಕಾಡ್ತಿತ್ತು. ನನ್ನ ಕೈಯಲ್ಲಿ ನನ್ನ ತಂದೆ ತಾಯಿಯ ಕನಸನ್ನ ಪೂರ್ತಿ ಮಾಡೋಕಾಗ್ಲಿಲ್ಲ, ನಾನ್ ಸಾಧಿಸೋ ರೀತಿ ನನ್ನ ಕೈಯಲ್ಲಿ ಏನು ಮಾಡೋಕಾಗ್ತಿಲ್ಲ ಅಂತ ಮನಸ್ಸಲ್ಲೇ ಅಳ್ತಿದ್ದ. ಅದೇ ಟೈಮಲ್ಲಿ ಆ ಹುಡುಗನ ತಂದೆ ತಾಯಿ ಆತನಿಗೆ ಬರೆದ ಲೆಟರ್ ಮನೆಯಲ್ಲಿ ಸಿಕ್ತು. ಆ ಪತ್ರ ಓದ್ತಾ ಆ ಹುಡುಗ ಅಳೋದನ್ನ ಆತನ ಕೈಯಲ್ಲಿ ತಡೆಯೋಕಾಗ್ಲಿಲ್ಲ. ಆ ಪತ್ರದಲ್ಲಿ ಆ ತಂದೆ ತಾಯಿ ಈ ರೀತಿ ಬರ್ದಿದ್ರು, ಮಗು ನಿನ್ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಈ ಪತ್ರ ಓದೋ ಟೈಮ್ಗೆ ನಿನ್ ಜೊತೆ ನಾವ್ ಹಿಡ್ದಿರ ಇರಬಹುದು, ಆದ್ರೆ ನಮ್ಗೆ ನೀನ್ ಚೆನ್ನಾಗಿ ಓದಿ ಲೈಫಲ್ಲಿ ಸಕ್ಸಸ್ ಆಗೋದನ್ನ ನೋಡ್ಬೇಕು ಅನ್ನೋ ಆಸೆ ನಮ್ದು. ಆದ್ರೆ ನೀನ್ ಯಾವುದೇ ಕಾರಣಕ್ಕೂ ಬೇಜಾರಾಗ್ಬೇಡ, ನಮ್ಗೆ ನಂಬಿಕೆ ಇದೆ ನೀನ್ ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀಯಾ ಅಂತ. ಆ ದಿನಾನ ಅದನ್ನ ನೋಡಿದ್ಮೇಲೆನೆ ನಮ್ಮ ಆತ್ಮ ಈ ಭೂಮಿ ಬಿಡೋದು ಅಂತ ಇತ್ತು. ಆ ಪತ್ರ ಓದಿ ಆ ಹುಡುಗನಿಗೆ ಆತ ನಿಂತಿದ್ದ ಭೂಮಿನೇ ಕುಸ್ದಾಗಾಯ್ತು. ಅಳು ತಡಿಯೋಕಾಗ್ಲಿಲ್ಲ. ಆದ್ರೆ ಆ ಕೊನೆ ಸೆಂಟೆನ್ಸ್ ನ ಪದೇ ಪದೇ ಓದೋಕೆ ಸ್ಟಾರ್ಟ್ ಮಾಡ್ದ. ಅದರಲ್ಲಿ ಆತನ ತಂದೆ ತಾಯಿ ಹೇಳಿದ ಮಾತು, ನಮ್ಗೆ ನಂಬಿಕೆ ಇದೆ ಈಗ್ಲೂ ನೀನ್ ಸಾಧಿಸ್ತೀಯಾ ಅಂತ. ಅದನ್ನ ನೋಡಿದ್ಮೇಲೆ ತಮ್ಮ ಆತ್ಮ ಈ ಲೋಕವನ್ನ ಬಿಡೋದು ಅಂತ ಅದನ್ನ ಓದಿ ತನ್ನ ಕಣ್ಣೀರನ್ನ ಒರೆಸ್ಕೊಂಡು ತನ್ನ ಮನಸ್ಸಲ್ಲೇ ಒಂದನ್ನ ಡಿಸೈಡ್ ಮಾಡ್ಕೊಂಡ. ನಾನು ನನ್ನ ತಂದೆ ತಾಯಿಯ ಕನಸನ್ನ ಅವರು ಬದುಕಿದ್ದಾಗ ಪೂರ್ತಿ ಮಾಡೋಕಾಗ್ಲಿಲ್ಲ, ಸಾಕು ಇಲ್ಲಿಂದಾಚೆ ಕಾರಣಗಳು, ಡಿಸ್ಟ್ರಾಕ್ಷನ್ ಸಾಕು. 2 ವರ್ಷಗಳ ಕಾಲ ಎಲ್ಲವನ್ನ ಬಿಡ್ತಾನೆ. ಈ 2 ವರ್ಷ ಆತನ ಫೋಕಸ್ ಒಂದೇ ಆಗಿತ್ತು, ಅದು ಆತನ ಗೋಲ್. ಈ 2 ವರ್ಷಗಳ ಪ್ರಯತ್ನ ಆತನ ಗುರಿ ಮುಟ್ಟೋ ಹಾಗೆ ಮಾಡ್ತು. ಸೊಸೈಟಿಯಲ್ಲಿ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಅನ್ನೋ ಸ್ಥಾನ ಕೊಡ್ತು. ಆ ದಿನ ಆ ಹುಡುಗ ತನ್ನ ತಂದೆ ತಾಯಿಯ ಸಮಾಧಿ ಹತ್ರ ಹೋಗಿ, ಅಪ್ಪ ಅಮ್ಮ ನೋಡಿ, ನೀವು ಆ ದಿನ ಕಂಡ ಕನಸನ್ನ ಈ ದಿನ ಪೂರ್ತಿ ಮಾಡಿದ್ದೀನಿ. ನೀವು ಬದುಕಿದ್ದಾಗ ನನ್ನ ಕೈಯಲ್ಲಿ ಇದನ್ನ ಮಾಡೋಕಾಗ್ಲಿಲ್ಲ, ಸಾಧ್ಯ ಆದ್ರೆ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಯಾವ ಜೀವ ನೀನ್ ಸಕ್ಸಸ್ ಆಗೋದನ್ನ ನೋಡೋಕೆ ಬಯಸ್ತಿದವೋ ಅವ್ರಿಗೋಸ್ಕರ ಆದ್ರೂ ನೀನ್ ಸಾಧಿಸ್ಬೇಕಲ್ವಾ? ಆ ಜೀವ ಇದ್ದಾಗ್ಲೇ ಅಟ್ಲೀಸ್ಟ್ ನೀನ್ ಸಾಧಿಸಿದ್ರೆ ಆ ಸಾಧನೆಗೆ ಒಂದ್ ತೂಕ ಜಾಸ್ತಿ ಇರುತ್ತೆ. ಆ ಜೀವಿಗಳು ಹೋದ್ಮೇಲೆ ನೀನ್ ಸಾಧಿಸಿದ್ರು ನೋಡೋಕೆ ಅವರೇ ಇರಲ್ಲ. ನಿನ್ನ ಸಾಧನೆ ಅವ್ರ ಕಣ್ಮುಂದೆನೆ ಆಗ್ಬೇಕು.